ಎದ್ದಿತ್ತ ನೀವು ಕೂತ್ಕೋಬೇಕು, ಕಡೆಗೆ ಎತ್ತಕ್ಕದಲ್ಲ. ಆಮೇಲೆ ಅದು ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ ಇಲ್ಲಿ ಕಳಿಸಿದ್ರು, ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ಬ ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ ನಾವು. ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ, ಓದಿಲ್ವೇನ್ರಿ? ಹೌದು, ಮತ್ ಕೂತ್ಕೊಳ್ರಿ. ನಾನು ಎದ್ದಿತ್ತ ನೀವು ಕೂತ್ಕೋಬೇಕು, ಎತ್ತಾಕ್ತೀರ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ. ಆಮೇಲೆ ಅದು ಕೂತ್ಕೊಳ್ಳಿ, ಇವಾಗ ಮಾಡಿ, ಏನ್ ಮಾಡ್ತೀರ ಮಾಡಿ. ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನ ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕೆಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಅದೇನ ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋದು ನೀವು ಸರ್ಕಾರ ಸದನ ನಡಿಬಾರದು, ಸದನ ನಡಿಬಾರದು ದುರುದ್ದೇಶ ಇಟ್ಕೊಂಡು ಗಳಿಕೆಯಿಂದ ನೋಡ್ತಾ ಇದ್ದೀರಿ. ಭಾಷಣದಲ್ಲಿ ಏನಾರ ಕೇಳೋದೇನ ಯಾರನ್ನ ಮಾತಾಡಿದಾರ ಇಷ್ಟೊತ್ತು? ಅದರಿಂದ ನೋಡಿ ಅಧ್ಯಕ್ಷರೇ, ಇದು ಇಲ್ಲೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಪಡಿಬೇಕು, ಅದನ್ನ ಪಡಿಬೇಕು. ಏನು ಪ್ರಯೋಜನ ಆಗಲ್ಲ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೇವೆ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಅಧ್ಯಕ್ಷರೇ, ಬೆಂಕಿ ಹಚ್ಚದ್ ಬಿಟ್ರೆ ಇನ್ನೇನಿಲ್ಲ ಈ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ದೇಶದ ಭಾಗವನ್ನು ಪಾಕಿಸ್ತಾನ ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ ಇಲ್ಲಿ ಕಳ್ಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ. ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷ, ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಅರ್ಧ ಹಾಕಿರೋದು, ಸುಟ್ಟು ಹಾಕಿರೋದು ಸತ್ಯ. ಈಗ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಮಾಡಿ ನೀವು ಪ್ರಾರಂಭ ಉತ್ತರ ಪ್ರಾರಂಭ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವರೇ ಬೇಡ ಬಿಡ್ರಿ, ಜನ ಬೇಜಾರು ಮಾಡ್ಕೊತಾರೆ. ಇಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯದ ಜನ ನೋಡ್ತಾವ್ರೆ. ಈ ಕಿತಾಪತಿ 2 ದಿವಸ ನೋಡ್ತಾರ್ರಿ. ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿ ಸದನ ನಡೆಯಲಿ ಬಿಡ್ರಿ. ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ, ಮಾಡ್ತಾ ಇರೋರೆ ಏನಿಲ್ಲ. ಅದು ಒಂದು ಪದ ಬರ್ತವೆ, ಆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ ಬಗ್ಗೆ ಏನಾನ ಮಾತಾಡಿದ್ರೆ ಹೆಂಗೆ? ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಸದನ ನಡೆಯಕ್ಕೆ ಅವಕಾಶ ಕೊಡಿ, ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ. ದಯವಿಟ್ಟು ಮಾತನ್ನು ಹಿಂದೆ ಪಡೀಲಿ ಅಂತ. ಆಯ್ತು, ಕೂತ್ಕೊಳ್ಳಿ, ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಇರುವಾಗ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ಬ ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.